ಕಾಂಗ್ರೆಸ್ಗೆ ಯಾವುದೇ ಕಾರಣಕ್ಕೂ ಈ ಒಂದು ಬಾಬಾ ಸಾಹೇಬರ ಫೋಟೋ ಹಿಡಿದು ಅಲ್ಲಿ ಪ್ರದರ್ಶನ ಮಾಡೋದಕ್ಕೆ ಕಾಂಗ್ರೆಸ್ಗೆ ನೈತಿಕತೆ ಇಲ್ಲ. ಇದುವರೆಗೂ ಭಾರತ ದೇಶದಲ್ಲಿ ಬಡತನ ಇದೆ ಅಂದರೆ ಅದಕ್ಕೆ ಕಾರಣವೇ ಕಾಂಗ್ರೆಸ್. 13 ಬಾರಿ ಬಾಬಾ ಸಾಹೇಬರನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದು ಕಾಂಗ್ರೆಸ್. ಬಾಬಾ ಸಾಹೇಬರು ಸಂವಿಧಾನ ಬರೆಯುವಂಥ ಸಂದರ್ಭದಲ್ಲಿ ಅವರನ್ನು ಸೋಲಿಸಿ ಮನೆ ಕಳಿಸಿದ್ದು ಕಾಂಗ್ರೆಸ್. ಬಿಜೆಪಿ ಕಾಂಗ್ರೆಸ್ ಎರಡು ಕೂಡ ಒಂದೇ ನಾಣ್ಯದ ಎರಡು ಮುಖಗಳು. ಇವರಿಬ್ಬರು ಕೂಡ ಕಳ್ಳ ಪೊಲೀಸ್ ಆಟ ಆಡ್ತಾ ಇದ್ದಾರೆ. ಈ ದೇಶದ ಜನರನ್ನು ಮೋಸ ಮಾಡ್ತಾ ಇದ್ದಾರೆ. ದೇಶದಲ್ಲಿ ಯಾರಿಗಾದ್ರೂ ಬಾಬಾ ಸಾಹೇಬರ ಅನುಯಾಯಿಗಳಾಗಿ, ಬಾಬಾ ಸಾಹೇಬರ ಅಭಿಮಾನಿಯಾಗಿ, ಪ್ರಾಮಾಣಿಕವಾಗಿ ಬಾಬಾ ಸಾಹೇಬರ ವಿರುದ್ಧವಾಗಿ ಯಾರಾದರೂ ಮಾತಾಡಿದ್ರೆ ಅವರ ವಿರುದ್ಧವಾಗಿ ಹೋರಾಟ ಮಾಡುವಂಥ ಹಕ್ಕು ಈ ದೇಶದ ಬಹುಜನ ಸಮಾಜ ಪಕ್ಷಕ್ಕೆ ಮಾತ್ರ ಇದೆ. ಯಾಕೆಂದ್ರೆ ಈ ದೇಶದ ಮೂಲ ನಿವಾಸಿಗಳು ಒಂದೇ ಪಕ್ಷ ಇರೋದು, ಅದು ಬಹುಜನ ಸಮಾಜ ಪಕ್ಷ. ಎಲ್ಲರೂ ಅರ್ಥ ಮಾಡ್ಕೋಬೇಕು. ಸದನದಲ್ಲಿ ವಿಶ್ವ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರನ್ನು ಕೇಂದ್ರ ಸಂಪುಟದಿಂದ ವಜಾ ಮಾಡಿ ಗಡೀಪಾರು ಮಾಡುವಂತೆ ಕೇಂದ್ರ ಬಿಜೆಪಿ ಸರ್ಕಾರವನ್ನು ಒತ್ತಾಯಿಸಿ ಆನೇಕಲ್ನಲ್ಲಿ ಬಹುಜನ ಸಮಾಜ ಪಾರ್ಟಿ ಬೆಂಗಳೂರು ನಗರ ಜಿಲ್ಲಾ ಶಾಖೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಬಿಎಸ್ಪಿ ಪಕ್ಷದ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿ ನಂತರ ಆನೇಕಲ್ ಪಟ್ಟಣದ ವೆಂಕಟೇಶ್ವರ ಟಾಕೀಸ್ನಿಂದ ತಹಶೀಲ್ದಾರ್ ಕಚೇರಿವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿ ನಂತರ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಕೆಲ ಕಾಲ ಪ್ರತಿಭಟನೆ ನಡೆಸಿ ನಂತರ ವಿಶೇಷ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಇನ್ನು ಪ್ರತಿಭಟನೆಯ ನೇತೃತ್ವವನ್ನು ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಸಿ ನಾಗರಾಜ್ ರವರು ವಹಿಸಿದ್ದರು. ಇನ್ನು ಪ್ರತಿಭಟನೆಯಲ್ಲಿ ಬಿಎಸ್ಪಿ ಪಕ್ಷದ ಜಿಲ್ಲಾ ಉಸ್ತುವಾರಿಗಳಾದ ವಿ ಬಾಲಕೃಷ್ಣ, ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಚೇತನ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ವೆಂಕಟರಾವ್, ಆನೇಕಲ್ ತಾಲೂಕು ಕಾರ್ಯದರ್ಶಿ ಶ್ರೀನಿವಾಸ್, ಬಿಎಸ್ಪಿ ಮುಖಂಡರಾದ ಹುಲ್ಲಳ್ಳಿ ಶಿವು, ಬೇಗೂರು ಮಧು, ಮಂಜಮ್ಮ, ಚಂಬೇನಹಳ್ಳಿ ಯಲ್ಲಪ್ಪ, ಹೆಂಡ್ಲವಾಡಿ ಮಲೇಶ್ ಮತ್ತಿತರರು ಹಾಜರಿದ್ದರು. ಭಾರತದ ಸಂವಿಧಾನಕ್ಕೆ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು. ಆರ್ಬಿಐ ಬ್ಯಾಂಕು ಬರಲು, ಕಾರ್ಮಿಕರಿಗೆ ಹಕ್ಕು ಬರಲು, ದಾಮೋದರ ಕಣಿವೆಗೆ, ಹಿರಾಕೂಟ್ ಯೋಜನೆಗೆ, ಭಾರತದ ಐಕ್ಯತೆಗೆ, ಹಿರಾಕೂಟ್ ಯೋಜನೆಗೆ, ಭಾರತದ ಐಕ್ಯತೆಗೆ, ಅಮಿತ್ ಶಾ ಹೇಳುತ್ತಿದ್ದಾರ. ಡಾಕ್ಟರ್ ಅಂಬೇಡ್ಕರ್ ವಿರುದ್ಧವಾಗಿ ಅವೇಳನಕಾರಿಯಾಗಿ ಮಾತನಾಡಿರುವ ಅಮಿತ್ ಶಾ ಅನ್ನು ಸಚಿವ ಸ್ಥಾನದಿಂದ ತೆಗೆಯಲೇಬೇಕು. ಅಂಬೇಡ್ಕರ್ ಬಗ್ಗೆ ಕೀಳಾಗಿ ಮಾತನಾಡಿರುವ ಅಮಿತ್ ಶಾ ಅವರನ್ನು ಸೇವೆಯಿಂದ ವಜಾಗೊಳಿಸಿ.
ಸಂವಿಧಾನಕ್ಕೆ ಭಾರತದ ಸಂವಿಧಾನಕ್ಕೆ ಯಾರು ನಮ್ಮ ದೇವರು? ಯಾಕೆ ನಮ್ಮ ದೇವರು? ಯಾಕೆ ನಮ್ಮ ದೇವರು? ಜೈ ಭೀಮ್! ಜೈ ಭೀಮ್! ಜೈ ಭೀಮ್! ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತದ ಭಾಗ್ಯ ವಿಧಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತದ ಭಾಗ್ಯ ವಿಧಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಭೀಮ್! ಜೈ 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 ಭೀಮ್! ಜೈ ಭೀಮ್! ಜೈ ಭೀಮ್! ಜೈ 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 ಭೀಮ್! ಜೈ ಭೀಮ್! ಜೈ ಭೀಮ್! ಭಾರತ ರತ್ನ ಅಂಬೇಡ್ಕರ್! ಭಾರತ ರತ್ನ ಅಂಬೇಡ್ಕರ್! ವಿಶ್ವ ಮಾನವ ಅಂಬೇಡ್ಕರ್! ವಿಶ್ವ ಮಾನವ ಅಂಬೇಡ್ಕರ್! ವಿಶ್ವ ಚೇತನ ಅಂಬೇಡ್ಕರ್! ಸಂವಿಧಾನ ಶಿಲ್ಪಿ ಅಂಬೇಡ್ಕರ್! ಅವರ ಬಂಧು ಅಂಬೇಡ್ಕರ್! ಮಹಿಳಾವಾದಿ ಅಂಬೇಡ್ಕರ್! ಮಾನವತಾವಾದಿ ಅಂಬೇಡ್ಕರ್! ಮಾನವ ಪ್ರೇಮಿ ಅಂಬೇಡ್ಕರ್! ಮಾನವ ಪ್ರೇಮಿ ಅಂಬೇಡ್ಕರ್! ಪುಸ್ತಕ ಪ್ರೇಮಿ ಅಂಬೇಡ್ಕರ್! ದೇಶ ಪ್ರೇಮಿ ಅಂಬೇಡ್ಕರ್! ಪ್ರೇಮಿ ಅಂಬೇಡ್ಕರ್! ಮಾನವತಾವಾದಿ ಅಂಬೇಡ್ಕರ್! ಮಹಿಳಾವಾದಿ ಅಂಬೇಡ್ಕರ್! ಮಹಿಳಾವಾದಿ ಅಂಬೇಡ್ಕರ್! ಭಾರತ ರತ್ನ ಅಂಬೇಡ್ಕರ್! ಭಾರತ ರತ್ನ ಅಂಬೇಡ್ಕರ್! ಸಂವಿಧಾನ ಶಿಲ್ಪಿ ಅಂಬೇಡ್ಕರ್! ಸಂವಿಧಾನ ಶಿಲ್ಪಿ ಅಂಬೇಡ್ಕರ್! ಜೈ 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 ಭೀಮ್! ಜೈ ಭೀಮ್! ಜೈ ಭೀಮ್! ಜೈ 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 ಭೀಮ್! ಜೈ ಭೀಮ್! ಅಂಬೇಡ್ಕರ್ ಕಾರಣ! ಆರ್ಬಿಐ ಬ್ಯಾಂಕಿಗೆ ಅಂಬೇಡ್ಕರ್ ಕಾರಣ! ಆರ್ಬಿಐ ಬ್ಯಾಂಕಿಗೆ ಅಂಬೇಡ್ಕರ್ ಕಾರಣ! ವಿನಾಕೃತಿ ಯೋಜನೆಗೆ ಅಂಬೇಡ್ಕರ್ ಕಾರಣ! ಸಾಮಾನ್ಯ ಯೋಜನೆಗೆ ಅಂಬೇಡ್ಕರ್ ಕಾರಣ! ಆರ್ಬಿಐ ಬ್ಯಾಂಕಿಗೆ ಅಂಬೇಡ್ಕರ್ ಕಾರಣ! ಕನಸಿನಿಂದ ಬದುಕಲು ಅಂಬೇಡ್ಕರ್ ಕಾರಣ! ಯಾರು ನಮ್ಮ ದೇವರು? ಕನಸಿನಿಂದ ಬದುಕಲು ಅಂಬೇಡ್ಕರ್ ಕಾರಣ! ಹಕ್ಕಿಗೆ ಅಂಬೇಡ್ಕರ್ ಕಾರಣ! ಮಹಿಳೆಯರ ಹಕ್ಕಿಗೆ ಅಂಬೇಡ್ಕರ್ ಕಾರಣ! ಅಂಬೇಡ್ಕರ್ ಕಾರಣ! ಭಾರತದ ಸಂವಿಧಾನಕ್ಕೆ ಅಂಬೇಡ್ಕರ್ ಕಾರಣ! ಭಾರತದ ಸಂವಿಧಾನಕ್ಕೆ ಅಂಬೇಡ್ಕರ್ ಕಾರಣ! ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು ಅಂಬೇಡ್ಕರ್ ಕಾರಣ! ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು ಅಂಬೇಡ್ಕರ್ ಕಾರಣ! ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು ಅಂಬೇಡ್ಕರ್ ಕಾರಣ! ಬಡವರ ಹಕ್ಕಿಗೆ ಅಂಬೇಡ್ಕರ್ ಕಾರಣ! ಅಂಬೇಡ್ಕರ್ ಕಾರಣ! ಮಹಿಳೆಯರ ಹಕ್ಕಿಗೆ ಅಂಬೇಡ್ಕರ್ ಕಾರಣ! ಬಡವರ ಹಕ್ಕಿಗೆ ಅಂಬೇಡ್ಕರ್ ಕಾರಣ! ಮಹಿಳೆಯರ ಹಕ್ಕಿಗೆ ಅಂಬೇಡ್ಕರ್ ಕಾರಣ! ಯಾರು ನಮ್ಮ ದೇವರು? ಯಾರು ನಮ್ಮ ದೇವರು? ಯಾಕೆ ನಮ್ಮ ದೇವರು? ಯಾಕೆ ನಮ್ಮ ದೇವರು? ಯಾಕೆ ನಮ್ಮ ದೇವರು? ಮಹಿಳೆಯರ ಹಕ್ಕಿಗೆ ಮಹಿಳೆಯರ ಹಕ್ಕಿಗೆ ಭಾರತದ ಸಂವಿಧಾನಕ್ಕೆ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು ಆರ್ಬಿಐ ಬ್ಯಾಂಕ್ ಬರಲು ಕಾರ್ಮಿಕರಿಗೆ ಹಕ್ಕು ಬರಲು ದಾಮೋದರ ಕಣಿವೆಗೆ ಹಿರಾಕೂಟ್ ಯೋಜನೆಗೆ ಭಾರತದ ಐಕ್ಯತೆಗೆ 25 ವರ್ಷಗಳ ಕಾಲ ನಾನು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. 25 ವರ್ಷಗಳ ಕಾಲದಿಂದ ಹೋರಾಟ ಮಾಡ್ಕೊಂಡು ಬಂದಿರೋದು ಅದು ಅಂಬೇಡ್ಕರ್ ಅನುಯಾಯಿಯಾಗಿ, ಅಂಬೇಡ್ಕರ್ ಸಿದ್ಧಾಂತದ ಮುಖಾಂತರವಾಗಿ, ಅಂಬೇಡ್ಕರ್ ಕನಸುಗಳನ್ನು ನನಸು ಮಾಡುವಂಥ ಆಲೋಚನೆಯಿಂದ ನಾನು ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ. ನನ್ನ ಹೋರಾಟ ನನ್ನ ಕೊನೆ ಉಸಿರಿರೋವರೆಗೂ ಅಂಬೇಡ್ಕರ್ ಸಿದ್ಧಾಂತಗಳನ್ನು, ಅಂಬೇಡ್ಕರ್ ಆಲೋಚನೆಗಳನ್ನ ಗೆಲ್ಲಿಸೋದೇ ಆಗಿರ್ತದೆ. ಈ ಮುಖಾಂತರವಾಗಿ ನಾನು ಅತಿ ಹೆಚ್ಚು ಒಪ್ಕೊಂಡಿರತಕ್ಕಂಥದ್ದು ಬಹುಜನ ಸಮಾಜ ಪಕ್ಷವನ್ನು. ಬಹುಜನ ಸಮಾಜ ಪಕ್ಷಕ್ಕೆ ನಾನು ಅಲ್ಲಿಂದ ಎಲ್ಲರಿಗೂ ಮತ ಹಾಕ್ತಾ ಇರೋದು. ಯಾಕೆ ಅಂತಂದರೆ ಈ ದೇಶದ ಸಂವಿಧಾನವನ್ನು, ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಒಂದೇ ಪಕ್ಷ ಇರೋದು, ಅದು ಬಹುಜನ ಸಮಾಜ ಪಕ್ಷ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಂಡಲ್ ವರದಿ ಆಯೋಗ ಜಾರಿ ಮಾಡಿ ಇಲ್ಲವೇ ಕುರ್ಚಿ ಖಾಲಿ ಮಾಡಿ ಅಂತೇಳಿ ಹೋರಾಟ ಮಾಡಿ OBCಗಳಿಗೆ ಮೀಸಲಾತಿ ಕೊಟ್ಟಿದ್ದು ಒಂದೇ ಪಕ್ಷ, ಅದು ಬಹುಜನ ಸಮಾಜ ಪಕ್ಷ. ಇವತ್ತು ಮಹಿಳೆಯರ ಬಗ್ಗೆ, ಕಾರ್ಮಿಕರ ಬಗ್ಗೆ, ನಿರ್ಗತಿಕರ ಬಗ್ಗೆ ದೇಶದಲ್ಲಿ ಮಾತಾಡ್ತಾ ಇರುವಂಥದ್ದು ಒಂದೇ ಪಕ್ಷ, ಅದು ಬಹುಜನ ಸಮಾಜ ಪಕ್ಷ ಇರ್ಬೋದು. ಇವತ್ತು ಈ ಪಕ್ಷ ಅಧಿಕಾರಕ್ಕೆ ಬರಬಾರ್ದು, ಏನು ಈ ದೇಶದ ಮೂಲ ನಿವಾಸಿಗಳು SC ST OBC ಧಾರ್ಮಿಕ ಅಲ್ಪಸಂಖ್ಯಾತರು ಈ ದೇಶವನ್ನು ಆಳಬಾರ್ದು ಅಂತೇಳಿ ಕೆಲವು ಮನುವಾದಿಗಳು ಇವತ್ತು ಕುತಂತ್ರಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇದ್ದಾರೆ, ತಂತ್ರಗಳು ಮಾಡ್ತಾ ಇದ್ದಾರೆ, ನಮ್ಗೆ ಗೊತ್ತಿದೆ. ಆದರೆ ಅದು ಯಾವ ತಂತ್ರ ಕುತಂತ್ರಗಳಿಗೆ ನಾವು ಬಲಿಯಾಗಲ್ಲ. ನಮ್ಮದೊಂದೇ ಗುರಿ, ಈ ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಉಳಿಸೋದು ಒಂದೇ ಗುರಿ. ಬಾಬಾ ಸಾಹೇಬರ ಆಲೋಚನೆಗಳನ್ನು, ಬಾಬಾ ಸಾಹೇಬರ ಕನಸುಗಳನ್ನು ಗೆಲ್ಲಿಸೋದು ಒಂದೇ ಗುರಿ. ಅದಕ್ಕೋಸ್ಕರ ಬಹುಜನ ಸಮಾಜ ಪಕ್ಷವನ್ನು ಈ ತಾಲೂಕಲ್ಲಿ ಗಟ್ಟಿಯಾಗಿ ಬೆಳೆಸಿ, ಇನ್ನೂ ಭಾಳಷ್ಟು ಜನ ಅಂಬೇಡ್ಕರ್ ವಾದಿಗಳು ಈ ತಾಲೂಕಲ್ಲಿ ಇದ್ದಾರೆ. ಅವರೆಲ್ಲರೂ ಕೂಡ ಬಹುಜನ ಸಮಾಜ ಪಕ್ಷ ಗೆಲ್ಲಬೇಕು, ಬಹುಜನ ಸಮಾಜ ಪಕ್ಷ ಬೆಳಿಬೇಕು ಅನ್ನೋಂಥ ಎಲ್ರಿಗೂ ಆಸೆ ಇದೆ, ಆಲೋಚನೆ ಇದೆ. ಅವನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಈ ತಾಲೂಕಿನಲ್ಲಿ ನಾನು ಗೆಲ್ಲಬೇಕು ಅನ್ನೋಂಥ ಆಲೋಚನೆ ನನಗಿಲ್ಲ.
ದೇಶ ಸಮಾಜ ಬದಲಾಗಬೇಕು ಅನ್ನೋಂಥ ಆಲೋಚನೆ. ಯಾರು ಬೇಕಾದ್ರೂ ನಿಂತ್ಕೊಳ್ಬೋದು, ನಾಳೆ ನಾನೇ ನಿಂತ್ಕೋಬೇಕು ಅನ್ನೋಂಥ ಆಸೆ ನನಗಿಲ್ಲ. ಆದರೆ ರಾಜಕೀಯ ಮಾಡಬೇಕು ಅನ್ನೋಂಥ ಆಸೆ ಇದೆ. ಯಾಕೆ ರಾಜಕೀಯ ಮಾಡಬೇಕಂದ್ರೆ ಈ ದೇಶನ ಉಳಿಸ್ಬೇಕು ಅನ್ನೋದಕ್ಕೋಸ್ಕರ, ಈ ಸಮಾಜನ ಉಳಿಸ್ಬೇಕು ಅನ್ನೋದಕ್ಕೋಸ್ಕರ. ಈ ನಿಟ್ಟಿನಲ್ಲಿ ನಾವು ಬಹುಜನ ಸಮಾಜ ಪಕ್ಷವನ್ನು ನಮಗೆ ಇರೋದು ಒಂದೇ ಅನಿವಾರ್ಯ. ನಾವು BJPಗೆ ಹೋದ್ರೂ ಕೂಡ ಈ ದೇಶ ಉಳಿಸಲ್ಲ ಅಂತ ನಮ್ಗೆ ಗೊತ್ತಾಗ್ಬಿಟ್ಟಿದೆ, ಕಾಂಗ್ರೆಸ್ಗೆ ಹೋದ್ರೂ ಈ ದೇಶ ಉಳಿಯಲ್ಲ ಅಂತ ನಮ್ಗೆ ಗೊತ್ತಾಗ್ಬಿಟ್ಟಿದೆ. ಯಾಕೆಂದರೆ ಇವರೆಲ್ಲ ಮನುವಾದಿಗಳು, ಇವರೆಲ್ಲ ವಿದೇಶದಿಂದ ಬಂದಂಥವ್ರು. ಕಾಂಗ್ರೆಸ್ ಕಟ್ಟಿದ್ದು ಕಾಶ್ಮೀರ ಬ್ರಾಹ್ಮಣ, BJP ಕಟ್ಟಿದ್ದು ನಾಗ್ಪುರ ಬ್ರಾಹ್ಮಣ, ಬಹುಜನ ಸಮಾಜ ಪಕ್ಷ ಕಟ್ಟಿದ್ದು ಈ ದೇಶದ ಮೂಲ ನಿವಾಸಿ. ಯಾವುದು ಹೊಡೆದಿಲ್ಲ. ಬಹುಜನ ಸಮಾಜ ಪಕ್ಷ ಅವರೆಲ್ಲರೂ ಬಂದೇ ಬರ್ತಾರೆ ನೋಡಿ. ಇಡೀ ದೇಶದಲ್ಲಿ ಕಾಂಶಿರಾಮ್ ಸಾಹೇಬರು ಕಟ್ಟಿರ್ತಕ್ಕಂಥ ಈ ಬಹುಜನ ಸಮಾಜ ಪಕ್ಷವನ್ನು ಯಾರು ಹೊಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಆಚೆ ಹೋಗೋರು ಒಂದಷ್ಟು ದಿವಸ ಅಲ್ಲಿ ಆಕ್ಟಿವಿಟೀಸ್ ಮಾಡಿ ಎಲ್ಲ ಇಲ್ಲಿಗೆ ಬಂದಿದ್ದಾರೆ. ಯಾಕೆಂದರೆ ಅಷ್ಟು ಭದ್ರವಾಗಿರ್ತಕ್ಕಂಥ ಸಿದ್ಧಾಂತ, ಅದು ಅಷ್ಟೊಂದು ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧಾಂತ, ಈ ದೇಶವನ್ನು ಕಾಪಾಡುವಂಥ ಸಿದ್ಧಾಂತ ಬಹುಜನ ಸಮಾಜ ಪಕ್ಷದಲ್ಲಿದೆ. ಈ ಬಹುಜನ ಸಮಾಜ ಪಕ್ಷವನ್ನು ಯಾರು ಒಡೆಯೋಕ್ಕಾಗಲ್ಲ, ಯಾರು ನಾಶ ಮಾಡೋಕ್ಕಾಗಲ್ಲ. ಯಾಕೆಂದರೆ ಈ ದೇಶದ ಮೂಲ ನಿವಾಸಿಗಳು ಒಂದೇ ಪಕ್ಷ ಇರೋದು, ಅದು ಬಹುಜನ ಸಮಾಜ ಪಕ್ಷ. ಎಲ್ಲರೂ ಅರ್ಥ ಮಾಡ್ಕೋಬೇಕು. ಈ ದೇಶದ SC ST OBC ಧಾರ್ಮಿಕ ಅಲ್ಪಸಂಖ್ಯಾತರು ಯಜಮಾನರಾಗಿರ್ತಕ್ಕಂಥ ಪಕ್ಷ. ಕಾಂಗ್ರೆಸ್ಗೆ ನಾವು ಯಜಮಾನರಲ್ಲ, BJPಗೆ ನಾವು ಯಜಮಾನರಲ್ಲ, ಬಹುಜನ ಸಮಾಜ ಪಕ್ಷಕ್ಕೆ ನಾವು ಯಜಮಾನರು. ಇದು ನಮ್ಮ ಪಕ್ಷ, ಈ ದೇಶದ ಮೂಲ ನಿವಾಸಿಗಳ ಪಕ್ಷ. ಈ ದೇಶದ ಮೂಲ ನಿವಾಸಿಗಳು ಯಾರು? SC ST OBC ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು. SC ST OBC ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರ ಪಕ್ಷ ಕಾಂಗ್ರೆಸ್ ಆಗಿದ್ರೆ ಮತ್ತೆ ಯಾಕೆ ಈ ದೇಶದ ಮೂಲ ನಿವಾಸಿಗಳಿಗೆ ಸಮಾನವಾದಂಥ ಹಕ್ಕು ಕೊಟ್ಟಿಲ್ಲ? ಸಮಾನವಾದಂಥ ಹಕ್ಕು ಯಾಕೆ ಸಿಕ್ಕಿಲ್ಲ? ರೈತರು ಇವತ್ತು ಕೂಡ ಕಷ್ಟಪಟ್ಟು ಬೆವರು ರಕ್ತ ಸುರಿಸಿದ್ರು ಕೂಡ ನೆಮ್ಮದಿ ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಬಡವರು ನೆಮ್ಮದಿ ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಖಾಸಗೀಕರಣ ತಗೊಂಡು ಬಂದು ಕೆಲವು 50 ಕುಟುಂಬಗಳಿದ್ದಾವೆ. ಯಾರು ಇನ್ಫೋಸಿಸ್, ನಾರಾಯಣ ಮೂರ್ತಿ, ಅಂಬಾನಿ, ಅದಾನಿ ಇಂತೂ 50 ಕುಟುಂಬಗಳು ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ. ಬಡವರು ಇವತ್ತು ಕೂಡ ಬೆವರು ಸುರಿಸಿದ್ರು ಕೂಡ ಅವರು ನೆಮ್ಮದಿ ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಇಂಥ ವ್ಯವಸ್ಥೆ ಹೋಗ್ಬೇಕು, ಅದಕ್ಕೆ ಒಂದೇ ಪಕ್ಷ ಇರೋದು ಬಹುಜನ ಸಮಾಜ ಪಕ್ಷ. ಇವತ್ತು ಏನು ಬೆಂಗಳೂರು ಜಿಲ್ಲಾ ಶಾಖಾ ವತಿಯಿಂದ ಬಹುಜನ ಸಮಾಜ್ ಪಾರ್ಟಿ ವತಿಯಿಂದ ಅಮಿತ್ ಶಾ ಅವರ ವಿರುದ್ಧ ಬಾಬಾ ಸಾಹೇಬರ ಬಗ್ಗೆ ಅವರು ಹೇಳಿರ್ತಕ್ಕಂಥ ಅವಹೇಳನಕಾರಿ ಮಾತುಗಳು, ಅವ್ರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅವರ RSS ಸಿದ್ಧಾಂತಗಳಿರ್ಬೋದು, ಅದನ್ನೆಲ್ಲ ನಾವು ಒಪ್ಪದೆ ಮನನೊಂದು ಇವತ್ತು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ KC ನಾಗರಾಜ್ ಅವರ ನೇತೃತ್ವದಲ್ಲಿ ಆನೇಕಲ್ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಇದರಲ್ಲಿ ನಮ್ಮ ಒಂದು ಅಜೆಂಡಾ ಏನಂದರೆ, ಏನು ಆಗ್ರಹಿಸ್ತೀವಿ ನಾವು ಅಂದರೆ, ಕೇಂದ್ರದಲ್ಲಿ ಅಮಿತ್ ಶಾ ಅವರು ಆ ಸ್ಥಾನದಲ್ಲಿ ಕೇಂದ್ರ ಗೃಹ ಸಚಿವ ಸ್ಥಾನದಲ್ಲಿ ಮುಂದುವರಿಬಾರ್ದವರು, ಅವ್ರನ್ನ ಈ ಕೂಡಲೇ ವಜಾ ಮಾಡಬೇಕು ಅಂತೇಳಿ ರಾಷ್ಟ್ರಪತಿಗಳವರಿಗೆ ಮನವಿ ಕೊಡಲಿಕ್ಕೆ ಮಾನ್ಯ ಸ್ಪೆಷಲ್ ತಹಸೀಲ್ದಾರ್ ಮುಖಾಂತರ ಮನವಿ ಕೊಟ್ಟಿದ್ದಾರೆ.